ಈ ಚಳವಳಿಗಳನ್ನ ಮಾಡಬೇಕು ಅಂತ ಅನ್ನಿಸ್ತು? ಹೋರಾಟದ ಹಾದಿ ಹಿಡಿದಿದ್ ಯಾಕೆ? ನಾನು ಜಯೇಶ್ ಪಟೇಲ್ ಅವ್ರಿಗೆ ನನ್ನ ನೆನಪಿದೆ. ಪಶ್ಚಿಮ ಘಟ್ಟದಲ್ಲಿ ರಾಮನಗರ ಹತ್ರ ಒಂದು ದೊಡ್ಡ ಇಂಡಸ್ಟ್ರಿ ಹಾಕ್ಬೇಕು ನೋಡಿ. ಕಾಡು ಕಡಿದ ಮೇಲೆ ಅಲ್ಲಿ ದೊಡ್ಡ ದೊಡ್ಡ ಗಿಡ ಇರ್ತವೆ, ಬೇರು ಇಷ್ಟು ಗಟ್ಟಿ ಇರ್ತದೆ, ಮಣ್ಣು ಇಷ್ಟು ಇದು ಇರ್ತದೆ. ಅಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಸಣ್ಣ ಸಣ್ಣ ಹುಡುಗಿಯರು ಇರ್ತಾರಲ್ಲ, ಸ್ವಲ್ಪ ಚೆನ್ನಾಗಿದೆ ಹುಡುಗಿಯರು. ಈ ಟ್ರಕ್ ಡ್ರೈವರ್ಸ್ ಎಲ್ಲ ಮಜಾ ಮಾಡ್ಲಿಕ್ಕೆ. ರಷ್ಯಾದಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಕ್ಯಾನ್ಸರ್ ಇಂದ ಇವತ್ತಿಗೂ ಬಳಲ್ತಾ ಇದ್ದಾರೆ. ನಾವು ಕೇರಳಕ್ಕೆ ಬಂದ್ವಿ, ಕೇರಳದಿಂದ ಜನ ಬಂದ್ರು, ತಮಿಳುನಾಡಿಂದ ಬಂದ್ರು, ಆಂಧ್ರದಿಂದ ಬಂದ್ರು. ರಾಟಿಂಗ್ಟನ್ ಬ್ಯಾಟ್ಸ್ ಅಂತ 1932 ಒಳಗೆ ರಾಟನ್ ಬಂದ ಸ್ವಿಟ್ಜರ್ಲೆಂಡ್ ಇಂದ. ಅವನು ಇಲ್ಲಿ ಬ್ಯಾಟ್ಸ್ ಅಂದ್ರೆ ನಮ್ಮ ಬಾವಲಿಗಳು ಅದು ತಿನ್ನೋದ್ರಿಂದ ಅಂದ್ರೆ ಹಾಲಿಗೆ ಒಂದು ಫ್ಲೇವರ್ ಇದೆ ಸರ್, ಒಂದು ಸಣ್ಣ ಫ್ಲೇವರ್. ಅದನ್ನ ಕಂಡು ಹಿಡಿದು ಅದ್ರ ಮೇಲೆ ಬೇಳೆ ಮಾಡ್ಲಿಕ್ಕೆ ಶುರು ಮಾಡಿ. ನಾನು ಚಿತ್ರ ನೀವು ಹೇಳಿದ್ರೆ ನಾನು ಅಪರಿಚಿತ, ಆಗಂತುಕ. ಆದ್ರೆ ನನ್ನ ಇಂಟ್ರೆಸ್ಟ್ ಏನಿತ್ತು ಎನ್ವೈರನ್ಮೆಂಟ್, ನನಗೆ ಸಮುದ್ರ, ಕಾಡು, ಬೆಟ್ಟ. ಆ ಟ್ರಾಲಿ ಒಂದು ಹೇಳ್ಕೊಂಡು ಅದ್ರ ಮೇಲೆ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಈ ಶಾರ್ಟ್ ಫಿಲ್ಮ್ ಬಂಗಾರದ ಮನುಷ್ಯ, ಭಕ್ತ ಪ್ರಹ್ಲಾದ ಅಂತ ಒಂದು. ಕಾಂತಾರ ನೋಡಿದ್ರೆ ಕಾಂತಾರ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತಂದ್ರೆ ಅದ್ರೊಳಗೆ ಯಾವ್ದು ಶೋ ಆಫ್ ಮಾಡಿಲ್ಲ. ನಾನು ದೊಡ್ಡ ಆಕ್ಟರ್ ಆಗೇನೆ ನನಗೆ ಅನ್ಸಿದ ಆ ಶಾರ್ಟ್ಸ್ ಟೇಕಿಂಗ್ ಇದೆಲ್ಲ ಅಮೇಜಿಂಗ್. ಟೇಕಿಂಗ್ ಹೇಗೆ ವಿಚಾರ ಮಾಡ್ತಾರಂತದ್ದು, ಅದಕ್ಕೆ ಸಾಕಷ್ಟು ದುಡ್ಡು ಬಂತು, ಪಾಪ ಅವ್ರಿಗೆ ಬಂತು ಎಲ್ಲೋ ಗೊತ್ತಿಲ್ಲ. ರೈಟ್ ಸರ್, ಈಗ ನಾನು ಅಲ್ಲಿಗೆ ಬರ್ತೀನಿ, ಪರಿಸರಕ್ಕೇ ಬರ್ತೀನಿ ಈಗ. ಸೊ ನೀವು ನಿಮ್ಮ ಮಾಸ್ಟರ್ಸ್ ಆಗಿದ್ದು ಎಕಾನಮಿಕ್ಸಲ್ಲಿ. ನೀವು ಒಬ್ಬ ಕಲಾವಿದರು, ಚಿತ್ರರಂಗವನ್ನು ಆಳಿದವರು, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದೀರಾ, ಒಳ್ಳೊಳ್ಳೆ ಹಾಡುಗಳಲ್ಲಿ ನಮ್ಮನ್ನು ಕಾಣಿಸ್ಕೊಂಡಿದ್ದೀರಾ, ನಮ್ಮನ್ನೆಲ್ಲ ರಂಜಿಸಿದ್ದೀರಾ. ಅದಾದ ಮೇಲೆ ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಅಂದರೆ, ಒಬ್ಬ ಪರಿಸರವಾದಿ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಹೇಗೆ ಕನೆಕ್ಷನ್ಸ್ ಆಯ್ತಿದೆ ಎಲ್ಲ ಅಂತ. ನಾನು ಆ ಥರ ನಾನು ತಗೊಂಡೇನೆ ಇಲ್ಲ. ಫಾರ್ ಇನ್ಸ್ಟೆನ್ಸ್ ನಾನು ಚಿತ್ರ ನೀವು ಹೇಳಿದ್ರೆ ನಾನು ಅಪರಿಚಿತ, ಆಗಂತುಕ, ಇವೆಲ್ಲ ಚಿತ್ರ. ಆಮೇಲೆ ಇನ್ನೂ ಕೆಲವು ಅವು ಫೇಮಸ್ ಆದಾಗ ನನಗೇನು ಅನಿಸ್ಲೇ ಇಲ್ಲ. ಅದು ನಾನು ದೊಡ್ಡ ಆಕ್ಟರ್ ಆಗೇನೆ ನನಗೆ ಅನಿಸ್ಲೇ ಇಲ್ಲ. ಯಾಕೋ ನಾನು ಅದೇ ತರ ಇದ್ದೇನೆ ಇವತ್ತಿಗೂ. ಆದ್ರೆ ನನ್ನ ಇಂಟ್ರೆಸ್ಟ್ ಏನಿತ್ತು ಎನ್ವೈರನ್ಮೆಂಟ್, ನನಗೆ ಸಮುದ್ರ, ಆಮೇಲೆ ಕಾಡು, ಬೆಟ್ಟ, ನನಗೆ ಯಾವಾಗಾದ್ರೂ ಅದು ಒಂದು ಅಗಾಧವಾದಂತ ಪ್ರೀತಿ ಅಷ್ಟೇ ಅಲ್ಲ, ಅದು ವಿಷನ್. ಆ ಸಮುದ್ರ ನೋಡಿದಾಗ ಎಷ್ಟು ವರ್ಷಗಳಿಂದ ಈ ಸಮುದ್ರ ಇರಬೇಕು, ಎಷ್ಟು ವರ್ಷಗಳಿಂದ ತೆರೆ ಬರ್ತಾ ಇರಬೇಕು, ಎಷ್ಟು ವರ್ಷಗಳಿಂದ ಈ ಸನ್ಸೆಟ್ ನೋಡ್ತಿರ್ಬೇಕು ಜನ. ನನಗೆ ಬಹಳ ವಿಚಿತ್ರ ಅನ್ಸೋದು, ಎಷ್ಟು ವರ್ಷಗಳಿಂದ. ನಾವೇನು ಒಂದು 70, 80, 90 ವರ್ಷ ಇರ್ಬೋದು ಮುಗಿದು. ಆದ್ರೆ ಇದು ಪೃಥ್ವಿ ಏನು ಎವಲ್ಯೂಷನ್, ಈ ವಿಕಾಸ, ಸಾವಿರಾರು ವರ್ಷ ಎವಲ್ಯೂಷನ್ ಇದೆಯಲ್ಲ, ಇದು ಬಹಳ ನನಗೆ ಮಜಾ ಅನ್ಸೋದು. ಆದ್ರಿಂದಲೇ ನನಗೆ ಎನ್ವೈರನ್ಮೆಂಟ್ ನಾನು ಹೇಳ್ತಿದ್ದೆ ಎಷ್ಟೋ ಜನರಿಗೆ, ನೋಡಿ ನಾನು ಒಬ್ಬ ಆಕ್ಟರ್ ಆಗಿ ಏನಂತ ಎನ್ವೈರನ್ಮೆಂಟ್ ಮಾತಾಡೋಲ್ಲ. ಈಗ ಆಕ್ಟರ್, ಈ ಫಾರ್ ಇನ್ಸ್ಟೆನ್ಸ್ ಅಪರಿಚಿತರೊಳಗೆ ಆ ಹಾಡನ್ನ ಇಷ್ಟಪಡ್ತಾರೆ, ಅಥವಾ ಮಾಲೆ ಮನೆ ಹಾಡನ್ನ ಇಷ್ಟಪಡ್ತಾರೆ. ಅದೆಲ್ಲಿ ಗಿಡದ ಕೆಳಗೆ ಮಾಡಿದ್ದು, ಎಲ್ಲಿ ಒಂದು ಕೆರೆ ಒಳಗೆ ಮಾಡಿದ್ದು, ಲೈಟ್ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು 4-5 ಕಾರ್ಗಳನ್ನ ಮೇಲೆ ಹಾರಿಸೋದು, ಬಾಂಬ್ ಹಾಕೋದು, ಕೆಳಗೆ ಬಿಡೋದು, 100 ಜನ ಫೈಟಿಂಗ್ ಮಾಡೋದು. ನನಗೆ ಅದರಿಂದ ಏನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಇವತ್ತಿಗೂ. ಅಂತ ಫೈಟ್ ಏನು ಮಾಡಕ್ ಆಗ್ತದ? ನಾವು ಜೀವನಕ್ಕೆ ಹತ್ರ ಇರ್ಬೇಕಲ್ಲ. ಇದೇ ನನಗೆ ಮಹಾದೇವರು ಹೇಳಿದ್ದು. ನಮ್ಮ ಫ್ರಾನ್ಸ್ ಒಳಗೆ ಎಂತೆಂತ ಡೈರೆಕ್ಟರ್ ಇದ್ದಾರೆ, ಆದ್ರೆ ಅವರು ಎಂದೆಂದು ದುಡ್ಡು ಖರ್ಚು ಮಾಡಿಲ್ಲ ಅಂತಂದ್ರು. 16mm ಕ್ಯಾಮರಾದೊಳಗೆ ಮಾಡಿ, ಬ್ರೆತ್ಲೆಸ್ ಅಂತ ಅನ್ನೋ ಸಿನಿಮಾ, ಗೊಡಾರ್ಡ್. ಅವನು ವಂಡರ್ಫುಲ್ ರಿಚ್ ಮ್ಯಾನ್, ಡಾಕ್ಟರ್, ಬಟ್ ಹಿ ಫುಲ್ಡ್ ಔಟ್ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಇದು ಗಾಡಿ ತಗೊಂಡು ಹೋಗ್ತಿರ್ಲಿಲ್ಲ, ಟ್ರಾಲಿ. ಆ ಟ್ರಾಲಿ ಒಂದು ಹೇಳ್ಕೊಂಡು ಅದ್ರ ಮೇಲೆ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಈ ಶಾರ್ಟ್ ಫಿಲ್ಮ್. ಎಷ್ಟು ವರ್ಷ ಹಿಂದೆ ಇದು? ಒಂದು 30 ವರ್ಷ. ಯಾವಾಗಾರ ಇರ್ಲಿ, ಈ ಸ್ವೀಡನ್ ಇಂಗ್ಮಾರ್ ಬರ್ಗ್ಮನ್ ಸಣ್ಣ ಸಣ್ಣ ಕ್ಯಾಮ್ರಾದಿಂದ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್. ಕರೆಕ್ಟ್. ಆಮೇಲೆ ಸೊ ಈ ತರ ನಾನು ಸಿನಿಮಾ ನೋಡಿದಾಗ ಅವಾಗ ಇವ್ರು ಹೇಳೋರು, ಥಿಂಕ್ ಅಬೌಟ್ ಟು ಸಿ ಲೈಫ್.
ಈಗ ನಿನ್ ಮನೆಯೊಳಗೆ ಯು ಮೇ ನೋ ಸಮ್ ಗರ್ಲ್, ಯು ಮೇ ಬಿ ಲವಿಂಗ್ ಗರ್ಲ್ ಅಂಡ್ ಶಿ ಮೇ ನಾಟ್ ಲೈಕ್ ಯು, ಶಿ ಮೇ ರೈಟ್ ಸಮಥಿಂಗ್, ಶಿ ಮೇ ಗೋ ರೈಟ್ ಅಬೌಟ್ ದ್ಯಾಟ್, ಮೇಕ್ ಅ ಫಿಲ್ಮ್. ಹೌ ಡು ಯು ಫೀಲ್? ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್. ದಟ್ ಈಸ್ ಆಕ್ಟಿಂಗ್. ಒಬ್ಬ ದೊಡ್ಡ ಆಕ್ಟರ್ ಇದ್ದಾನೆ, ಅವನಂಗೆ ನಗಬೇಕು, ಅವನಂಗೆ ಆಕ್ಟ್ ಮಾಡೋದು ಅಲ್ಲ. ಇಟ್ ಇಸ್ ನಾಟ್. ಯು ಕೆ ನಾಟ್. ಆಕ್ಟಿಂಗ್ ಡಸಂಟ್ ಕಮ್. ಆಕ್ಟಿಂಗ್ ನನಗೆ ಏನು ಅನಿಸ್ತದೆ ನಾನು ಹೇಳ್ಬೇಕು. ನಾನು ಹೇಗೆ ಹೇಳ್ತೇನೆ, ವೆದರ್ ಐ ಆಮ್ ಏಬಲ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್, ಮೈ ಇಮೋಷನ್ಸ್, ಅದು ನಿಜವಾಗಿ ಅನಿಸಿದ್ದನ್ನು ನಾನು ಹೊರಗೆ ಹಾಕ್ತೇನೆ, ಆವಾಗ ಅದು ಇಂಪ್ಯಾಕ್ಟ್ ಆಗುತ್ತೆ. ಅವನು ದೊಡ್ಡ, ಅವನು ಇನ್ನೊಬ್ಬ ಬಾಯ್ ಆಕ್ಟರ್ ಇದ್ದಾನೆ, ಅವನು ಹಿಂಗೆ ಮಾಡ್ತಿದ್ದ, ಆ ಥರ ಮಾಡಿ ಆಗಲ್ಲ. ಐ ಜಸ್ಟ್ ಡೋಂಟ್ ಬಿಲೀವ್ ಇನ್ ದ್ಯಾಟ್ ನನಗನ್ಸು. ಆದ್ರಿಂದ ಈ ಸಿನಿಮಾ ನನಗೆ ಅಫೆಕ್ಟ್ ಆಗಲಿಲ್ಲ ಎನ್ವೈರ್ಮೆಂಟ್ಗೆ. ಸಿನಿಮಾ ಹೆಲ್ಪ್ ಮೀ. ಅದು ಇನ್ನೂ ಸುಂದರವಾಗಿ ತೋರಿಸ್ತು ನಿಮ್ಗೆ ಪ್ರಕೃತಿನ. ಜನ ಲೈಕ್ ಮಾಡಿದ್ರು ಅಲ್ವಾ. ಹೌದು. ಈಗ ಆಲೆಮನೆ, ಪಾಪ ಆಲೆಮನೆ ಡೈರೆಕ್ಟರ್ ಈ ಕೇಮ್ ಒಂದು 4 ಪೇಜ್ ಏನೋ ಬರ್ಕೋ ಸರ್ ನಮ್ದು ಸ್ಕ್ರಿಪ್ಟ್, ಅದು ಸ್ಕ್ರಿಪ್ಟ್ ಅಲ್ಲಪ್ಪ ಅಂದ್ರೆ ನಾನು ಒಂದು ಸಣ್ಣ ಕಥೆ ಎಲ್ಲ ಇದ್ದಂಗಿದೆ. ಆದ್ರೂ ಪಾಪ ಒಳ್ಳೆ ಮನುಷ್ಯ ಅವನು. ಸೊ ನಾನು ಕುತ್ಕೊಂಡು ಗೌರಿಶಂಕರು ಅದು ಒಳ್ಳೆ ಒಂದು ಪಾಪ ಒಂದು ಥಾಟ್ ಇತ್ತು, ಅದನ್ನ ಡೆವಲಪ್ ಮಾಡಿ ಅಲ್ಲಿ ಒಂದು ಸಣ್ಣ ಒಂದು ಫೈಟಿಂಗ್ ಏನೋ ಬರ್ತವೆ 4-5 ಜನ ನಾವೇ ಮಾಡಿದ್ವಿ. ಫೈಟರ್ ತರಿಸಲಿಲ್ಲ, ಹೊಡೆದೆ ಬಿದ್ದೆ ಎಂದೆ, ಅದೇ ಇಟ್ ಲುಕ್ ವೆರಿ ನ್ಯಾಚುರಲ್. ಇಟ್ ಬಿಕೇಮ್ ಎ ವಂಡರ್ಫುಲ್ ಫಿಲ್ಮ್. ಅದಕ್ಕೆ ಸಾಕಷ್ಟು ದುಡ್ಡು ಬಂತು, ಪಾಪ ಅವ್ರಿಗೆ ಬಂತು ಎಲ್ಲೋ ಗೊತ್ತಿಲ್ಲ, ಆ ಮಾತು ಬೇರೆ, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ. ಸೊ ಹೀಗೆ ನಮ್ಮ ನ್ಯಾಚುರಲ್ ನಮ್ದು ಏನು ಸಮಾಜದ ಬಗ್ಗೆ ಅರಿವು ಇರ್ತದೆ ಅಥವಾ ಪರಿಸರದ ಬಗ್ಗೆ ಅರಿವು ಇರ್ತದೆ, ಆ ಅರಿವನ್ನ ಇಟ್ಕೊಂಡೇ ನೀವು ಸಿನಿಮಾ ಮಾಡಿದ್ರೆ ಬಹುಶಃ ಒಳ್ಳೆ ಸಿನಿಮಾ ಆಗ್ತದೆ ಅಂತ ನನ್ನ ಕಲ್ಪನೆ ಇದೆ, ನನಗೆ ಅನಿಸ್ತದೆ. ಸೊ ನನಗೆ ಸಿನಿಮಾದಿಂದ ನಾವು ದೂರ ಬನ್ನಿ ಅಂತಿಲ್ಲ. ಸಿನಿಮಾ ಜೀವನ ಹತ್ರ ಬೈಬೇಕು. ಸಿನಿಮಾ ನಿಮಗೆ ಜೀವನದಲ್ಲಿ, ಫಾರ್ ಇನ್ಸ್ಟೆನ್ಸ್ ನಾನೊಬ್ರು ಫ್ರೆಂಡು, ನಾವು ಅವಳ ಜೊತೆಗೆ ಮಾತಾಡ್ತೇವೆ. ಶಿ ರನ್ಸ್ ಅ ಬಿಗ್ ಸ್ಕೂಲ್, ವಂಡರ್ಫುಲ್ ಲೇಡಿ. ಶಿ ಸೆಡ್ ಐ ಆಮ್ ಅಲೈವ್ ಬಿಕಾಸ್ ಆಫ್ ಫಿಲ್ಮ್ಸ್ ಅಂದು. ಹೇಗೆ? ಇಲ್ಲ, ನನಗೆ ಕೆಲವೊಂದು ಚಿತ್ರ ನೋಡಿದಾಗ ಈ ಇಷ್ಟೊಂದು ಪಾಸಿಬಿಲಿಟಿ ಇದೆ ಆ ಫಿಲ್ಮ್ನಲ್ಲಿ, ಇದು ಇಮ್ಯಾಜಿನೇಷನ್ ನೋಡಿ. ಅಮೇಜಿಂಗ್. ನನಗೆ ಕೆಲವೊಂದು ಫಿಲ್ಮ್ಗಳು ಇವತ್ತಿಗೂ ನನಗೆ ಬಹಳಷ್ಟು ಅಮೇಜಿಂಗ್ ಅನ್ನಿಸ್ತದೆ, ಹೇಗೆ ಮಾಡಿರ್ಬೇಕು ಅಂತ. ಆ ಶಾರ್ಟ್ಸ್ ಟೇಕಿಂಗ್ ಇದೆ ಅಲ್ಲ, ಅಮೇಜಿಂಗ್ ಟೇಕಿಂಗ್. ಅವ್ರು ಹೇಗೆ ವಿಚಾರ ಮಾಡ್ತಾರಂಥದ್ದು ಅಮೇಜಿಂಗ್. ಕೆಲವು ಡೈರೆಕ್ಟರ್ಸ್ ಇದ್ದಾರೆ, ಇಲ್ಲ ನಮ್ಮ ಹಿಂದಿ ಒಳಗೂ ಇದ್ದಾರೆ, ಕನ್ನಡದಲ್ಲೂ ಇದ್ದಾರೆ. ರೀಸೆಂಟ್ಲಿ ಯಾವ ಮೂವಿ ನೋಡಿದ್ರಿ ಸರ್? ನಾನು ರೀಸೆಂಟ್ ಯಾವ್ದು ನೋಡಿಲ್ಲ. ನಿಮ್ಗೆ ಯಾವ ಮೂವಿ ತುಂಬಾ ಇಷ್ಟ? ಒಂದಲ್ಲ, ನನಗೆ ಅನೇಕ ಫಿಲ್ಮ್ಗಳು. ನಮ್ಮ ಕನ್ನಡ ಫಿಲ್ಮ್ ಒಳಗೆ ನನಗೆ ಈ ರಾಜ್ಕುಮಾರ್ ಅವ್ರದ್ದು ಯಾವ್ದು ಬಂಗಾರದ ಮನುಷ್ಯ, ಆಮೇಲೆ ಭಕ್ತ ಪ್ರಹ್ಲಾದ ಅಂತ ಒಂದು, ಅದು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಲೈಕ್ ಆಯ್ತದ. ಸೊ ಇತ್ತೀಚಿನ ಮೂವಿಗಳನ್ನು ನೋಡೋದಾದ್ರೆ? ಇತ್ತೀಚಿನ ಮೂವಿ ನಾವು ಯಾರು ನೋಡಿದ್ರೆ ನಾನು ನೆನಪಿಲ್ಲ. ಕಾಂತಾರ ನೋಡಿದ್ರಾ? ಕಾಂತಾರ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತಂದ್ರೆ ಅದ್ರೊಳಗೆ ಯಾವ್ದು ಶೋ ಆಫ್ ಮಾಡಿಲ್ಲ ಅವರು. ಸಣ್ಣ ಮನೆ, ಅಲ್ಲೇ ಒಂದು ಅಡಿಗೆ ಮಾಡಿದ್ದು, ಅದೇ ಬಟ್ಟೆ ಹಾಕೊಂಡು, ಅಲ್ಲೇನೆ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿ ಮಾಡಿದಾನೆ. ಯಾಕಂದ್ರೆ ಎಲ್ಲ ನೇಟಿವಿಟಿ ಇದೆ, ಎಲ್ಲ ಒಂದು ಸ್ಥಾನಿಕವಾದಂತ ಮೇಲೆ ದೇಸಿ ಆದಂತಹ ಅಟ್ಮಾಸ್ಫಿಯರ್ ಆ ಸಿನಿಮಾಕ್ಕಿದೆ. ಆದ್ರಿಂದಲೇ ನನಗೆ ಲೈಕ್ ಆಯ್ತದು. ಬಿಗಿನಿಂಗ್ ಆಫ್ ಕೋರ್ಸ್ ಕುದುರೆ ಮೇಲೆ ಬರ್ತಾನೆ, ರಾಜನ ಕಥೆ ಹೇಳ್ತಾನೆ, ಅದೇನು ಮಾಡ್ಬೇಕಾಗ್ತದೆ. ಅದು ನಾನು ನೋಡಿದ್ದೇನೆ, ಆ ಸಿನಿಮಾ ನೋಡಿದೆ. ಮತ್ತೆ ಇನ್ನೊಂದು ಯಾವ್ದೋ ಒಂದು ನೋಡಿದೆ, ಒಂದು ಇಂಗ್ಲಿಷ್ ಸಿನಿಮಾ. ಸೊ ಎನಿವೆ ಒಂದು ಸಿನಿಮಾ ನೋಡಿ, ಬಟ್ ಅಷ್ಟನ್ನೇ ಲೈಕ್ ಮಾಡಿಲ್ಲ. ಯಾಕಂದ್ರೆ ಅವ್ನು ಹೊಸಬ ಡೈರೆಕ್ಟರ್, ದೊಡ್ಡ ಆಕ್ಟರ್ ತಗೊಂಡ, ಬಟ್ ಹೇಗೆ ಯೂಸ್ ಮಾಡ್ಕೊಂಡು ಗೊತ್ತಾಗಿಲ್ಲ ಅವನು. ಎನಿವೆ, ಸೊ ಸಿನಿಮಾ ಶುಡ್ ಬ್ರಿಂಗ್ ಯುವರ್, ನನ್ನ ಪ್ರಕಾರ ನಿಮ್ಮ ಜೀವನವನ್ನ ಎತ್ತರಕ್ಕೆ ಮಾಡಬೇಕು ಒಂದು. ಮತ್ತೆ ಅನೇಕ ಸಮಸ್ಯೆಗಳು ಏನು ನಿಮ್ಮಲ್ಲಿ ಮನಸ್ಸೊಳಗಿರ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರವಂತೂ ನಿಮ್ಮ ಸಿನಿಮಾದಲ್ಲಿ ಸಿಗುತ್ತದೆ ಅಂತ ಅನ್ನೋದು ಅನಿಸ್ಬೇಕು. ಈ ಪರಿಹಾರ ಇಲ್ಲಿದೆ, ಮೆಸೇಜ್ ಇರಬೇಕು. ಅದು ಯಾವುದೇ ಸಬ್ಜೆಕ್ಟ್ ಇರಲಿ. ಈಗ ಸಬ್ಜೆಕ್ಟ್ ಇಂಥದ್ದಿದೆ ಅಂತಲ್ಲ, ಈ ಸಬ್ಜೆಕ್ಟ್ ಹೇಳೋ ರೀತಿ ಏನಿದೆ ಅಲ್ಲ, ಇದು ಒಂದು ಜಗತ್ತಿನ ಮಾಹಿತಿ ಅಥವಾ ಜಗತ್ತಿನ ಕಲ್ಪನೆ, ನಮ್ಮ ಜೀವನದ ಕಲ್ಪನೆ, ಹೇಗೆ ನಾವು ಬದುಕ್ತಿದ್ದೇವೆ, ಬದುಕಲಿಕ್ಕೆ ಏನ್ ಬೇಕು ಅಂತ ಅನೇಕ. ಈಗ ಈಗಿನ ಸಿನಿಮಾಗಳೇನು ಸರ್? ಈಗಿನ ಸಿನಿಮಾಗಳಲ್ಲಿ
ವಿಲನ್ ಇದ್ದವನು ಅಥವಾ ಒಬ್ಬ ಯಾರೋ ರೌಡಿ ಇದ್ದವನಿಗೂ ಒಬ್ಬ ಹೀರೋ ಥರ ತೋರಿಸಿರ್ತಾರೆ. ಅದು ಯಾವ ರೀತಿಯಾಗಿ ಸಂದೇಶ ಹೋಗುತ್ತೆ ಸಮಾಜಕ್ಕೆ ಅಂತ, ಅಥವಾ ಒಬ್ಬ ಹೀರೋ ಅಂತ ಅನ್ನಿಸ್ಕೊಂಡಿರೋನು ಒಂದು 50 ಜನರಿಗೋ 100 ಜನರಿಗೋ ಹೊಡೆದು ಬಿಟ್ಟಿರ್ತಾನೆ, ಇದು ಯಾವ ರೀತಿಯಾಗಿರೋ ಸಂದೇಶ ಆಗುತ್ತೆ ಹಾಗಾದ್ರೆ? ಹೀರೋ ಅಂತ ಏನ್ ತರ್ತೇವಲ್ಲ, ಅದು ನಾವು ಬ್ರ್ಯಾಂಡ್ ಮಾಡಬಾರ್ದು ನನ್ನ ಪ್ರಕಾರ. ಈಗ ಒಬ್ಬ ಒಳ್ಳೆ ಮನುಷ್ಯನು ವಿಲನಿಶ್ ಆಕ್ಟ್ ಮಾಡ್ಬೋದು. ಒಬ್ಬ ಒಳ್ಳೆಯವನಿದ್ದವನು ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡ್ತಾ ಹೋಗ್ತಾನ. ಅನೇಕ ಸರ್ತಿ ಅವನಲ್ಲಿ ಐಡಿಯಾಸ್ ಬರ್ತವೆ, ಅವ್ನ್ ಲೈಕ್ ಆಗ್ಲಿಕ್ಕಿಲ್ಲ, ಏನೇನೋ ಕೆಲಸ ಮಾಡಬಹುದು. ಆ ವಿಲನಿಶ್ ಕೆಲಸನೇ ಇರ್ತದೆ. ವಿಲನ್ ಕೂಡ ಮನುಷ್ಯನೇ, ಅವ್ರಿಗೂ ಒಂದು ಪಾಪ ಅನ್ಸ್ತದೆ. ಇದನ್ನ ಈ ಒಂದು ಚಿತ್ರಣ ಬೇಕು ನಮ್ಮಲ್ಲಿ. ಒಬ್ಬ ವಿಲನ್ ಅನ್ಕೊಳ್ಳಿ ಅವನ್ ಯಾವಾಗಾದ್ರೂ ಒಂದು ಸಿಗರೇಟ್ ಕುಡಿಯೋದು, ಜನರನ್ನ ಹಾಳು ಮಾಡೋದು, ಹುಡುಗಿಯರನ್ನ ಹಾಳು ಮಾಡೋದು, ಹಂಗ ಯಾರು ಇರುದಲ್ಲ. ವಿಲನ್ಸ್ ಬಹಳ ಕಡಿಮೆ ಇರ್ತಾರೆ. ತಮ್ಮ ಇಡೀ ಕಮ್ಯುನಿಟಿ ಹೆಲ್ಪ್ ಮಾಡ್ಬೇಕಂತ ಎಷ್ಟೋ ವಿಲನ್ಸ್ ಇರ್ತಾರೆ. ಆದ್ರೆ ಅವ್ರಿಗೆ ವಿಲನ್ ಮಾಡಬಾರ್ದು ನಾವು. ಆತರ ಎಲ್ಲರ ಕಡೆ ಇದ್ದಾರೆ. ಅದು ಎಲ್ಲ ಪ್ರತಿಯೊಂದು ಕಮ್ಯುನಿಟಿ ಒಳಗಿದ್ದಾರೆ, ಪ್ರತಿಯೊಂದು ಪಂಥದೊಳಗಿದ್ದಾರೆ. ಇಸಿ ವಿಲನ್ ಈಸ್ ಆ ಒಂದು ಪರ್ಟಿಕ್ಯುಲರ್ ಆಕ್ಟ್ ಒಳಗೆ ಅವನು ವಿಲನಿಶ್ ಆದ, ಮಾಡಬಾರ್ದಾಗಿತ್ತು. ಈಗ ಎಷ್ಟೋ ಸರ್ತಿ ನಾವು ಈಗ ಮರ್ಡರ್ ಮಾಡ್ತೇವೆ, ದೊಡ್ಡಿಸ್ತನಕ್ಕೆ ಅಹಂಕಾರ ಇರ್ತಾರೆ, ನಾವು ಬೈದ ಹಾಕ್ಲೇ ಓಕೆ. ಬಟ್ ಆ ಹೊತ್ತಿನಲ್ಲಿ ಅವನು ವಿಲನ್ ಆಗ್ತಾನೆ, ಆ ಹೊತ್ತಿನಲ್ಲಿ ಮಾತ್ರ. ಇಲ್ಲಾಂದ್ರೆ ಬೇರೆ ಟೈಮ್ ನಲ್ಲಿ ಅವನು ಒಳ್ಳೆ ಕೆಲಸ ಮಾಡ್ತಿರ್ತಾನೆ ಅಲ್ವೇ? ಸೊ ಇವನ್ನ ನಾವು ಯೋಚನೆ ಮಾಡ್ಬೇಕು. ಆದ್ರಿಂದ ನಮ್ಮ ಸಿನಿಮಾದಲ್ಲಿ ಇವ್ರು ವಿಲನ್ ಇದಾನೆ, ಇವನ ಆ ರೀತಿ ಬಂದ್ಬಿಟ್ಟದೆ, ಏನ್ ಮಾಡ್ಲಿಕ್ಕಾಗಲ್ಲ. ಆ ರೀತಿ ಬಂದಿದೆ. ನಿಮ್ಮ ಸಿನಿಮಾ ಜರ್ನಿ ಆಯಿತು, ಅಥವಾ ನೀವು ಎಕಾನಮಿಕ್ಸ್ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾಯಿತು, ಇದರ ಜೊತೆಗೆ ಈ ಪರಿಸರಕ್ಕೆ ನೀವು ಇಷ್ಟೊಂದು ಹತ್ರ ಆಗಿದ್ದೆ ಯಾವಾಗ ನಿಮಗೆ ಈ ಚಳವಳಿಗಳನ್ನು ಮಾಡಬೇಕು ಅಂತ ಅನ್ನಿಸ್ತು? ಹೋರಾಟದ ಹಾದಿ ಹಿಡಿದಿದ್ದು ಯಾಕೆ? ಆಕ್ಚುಲಿ ಹೋರಾಟ ಶುರು ಆಗಿದ್ದು ಪಶ್ಚಿಮ ಘಟ್ಟದಲ್ಲಿ ಕೈಗಾ ಅಂತ ಒಂದು ಅಣುಸ್ಥಾವರ ಇದೆ. ಆ ಅಣುಸ್ಥಾವರ ಹಾಕಿದಾಗ ಇನ್ನು ನಾಗೇಶ್ ಹೆಗ್ಡೆ ಅವರು ನನಗೆ ಹೇಳಿದ್ರು, ಸರ್ ಅಲ್ಲಿ ಹಾಕಿದ್ದಾರೆ, ಮತ್ತದು ಪಶ್ಚಿಮ ಘಟ್ಟ, ಆಮೇಲೆ ಅಲ್ಲಿ ಕಾಳಿ ನದಿ ಇದೆ, ಬಹಳ ಉತ್ತಮವಾದಂತಹ ನದಿ, ಒಳ್ಳೆ ಮೀನುಗೀನು ಎಲ್ಲ, ಆಮೇಲೆ ಅಲ್ಲಿ ಸಾಕಷ್ಟು ಕಾಡುಗಳಿದಾವೆ, ನಮ್ಮ ಬಾಳೆ ಬೆಳಿತವೆ, ಅಡಿಕೆ ಬೆಳಿತವೆ, ತೆಂಗು ಬೆಳಿತವೆ, ಇದಕ್ಕೆಲ್ಲಾನು ಬಹಳ ಕಷ್ಟ ಆಗ್ತದೆ. ಆ ಹೊತ್ತಿನಲ್ಲಿ ಈ ಆಫ್ರಿಕಾದಲ್ಲಿ ಆಟೋಮೊಬೈಲ್ ಇದು ಇತ್ತು ನೋಡಿ, ಅಣುಸ್ಥಾವರದ ಇದು ಆಯ್ತು, ಅದಾಯ್ತು ನೆನಪಿಲ್ಲ ನನಗೆ. ರಷ್ಯಾದಲ್ಲಿ ಆಕ್ಸಿಡೆಂಟ್ ಆಯ್ತು ನೋಡಿ. ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಕ್ಯಾನ್ಸರ್ ಇಂದ ಇವತ್ತಿಗೂ ಬಳಲ್ತಾ ಇದ್ದಾರೆ. ಸೊ ಅದಾಗಿತ್ತು. ಆಮೇಲೆ 3 ಮೈಲ್ ಐಲ್ಯಾಂಡ್ ಅಂತ ಇನ್ನೊಂದಿದೆ. 3 ಮೈಲ್ ಐಲ್ಯಾಂಡ್ ಅಲ್ಲಿ ಕೂಡ ಒಂದು ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಯ್ತು. ಇವೆಲ್ಲ ಆದಾಗ ನಮ್ಮಲ್ಲಿ ಅಣುಸ್ಥಾವರ ಶುರು ಆಗುತ್ತೆ ಆ ಟೈಮ್ ನಲ್ಲಿ. ಆವಾಗ ಸಾಕಷ್ಟು ಜನ ದಿಲ್ಲಿಯಿಂದ, JNU ಇಂದ ಜನ ಬಂದ್ರು, ನಾವು ಕೇರಳಕ್ಕೆ ಬಂದ್ವಿ, ಕೇರಳದಿಂದ ಜನ ಬಂದ್ರು, ತಮಿಳ್ನಾಡಿಂದ ಬಂದ್ರು, ಆಂಧ್ರದಿಂದ ಬಂದ್ರು. ಸೊ ಆವಾಗ ನಾವು ಪಶ್ಚಿಮ ಘಟ್ಟ ಉಳಿಬೇಕು. ಯಾಕಂತಂದ್ರೆ ಪಶ್ಚಿಮ ಘಟ್ಟದಲ್ಲಿ ಜನ ಕೆಲಸ ಮಾಡೋದು ಹೇಗೆ, ತಮ್ಮ ಅಡಿಕೆ ತೋಟ, ಬಾಳೆ ತೋಟ, ಇನ್ನೊಂದು ಮಾಡಿ ಪಾಪ ಏನ್ ದೊಡ್ಡವರು ಏನು ಬಿಸ್ನೆಸ್ ಮಾಡ್ತಿರ್ಲಿಲ್ಲ, ಅದ್ರ ಮೇಲೆ ಬದುಕ್ತಾ ಇದ್ರು. ಬಂದದ್ದನ್ನ ಸ್ವಲ್ಪ ಅಲ್ಲೇ ಇಲ್ಲೇ ಮಾರಿ ಅದರಿಂದ ಬಂದದ್ದು ದುಡ್ಡನ್ನ ಇಟ್ಕೊಂಡು ಮನೆಗೇನೆ ಕಟ್ಟಿ ಆರಾಮಾಗಿ. ಎಷ್ಟೋ ನನ್ನ ಫ್ರೆಂಡ್ಸು ಅಲ್ಲಿ ಏನು ನಮ್ಮ ಇದು ಇದೆ, ಸಗಣಿಯಿಂದ ಬಂದಂತ ಇದರಿಂದ ಗ್ಯಾಸ್ ಮಾಡಿ, ಬಯೋಗ್ಯಾಸ್ ಮಾಡಿ ಅದರಿಂದ ಅವರು ಅಡಿಗೆ ಎಲ್ಲ ಮಾಡ್ತಿದ್ರು. ಸೊ ಈ ರೀತಿ ಒಂದು ನಿಧಾನವಾಗಿ ಬಹಳ ಒಂದು ನೆಮ್ಮದಿಯಿಂದ ಇದ್ದಂತಹ ಜನಾಂಗ ಪಶ್ಚಿಮ ಘಟ್ಟದಲ್ಲಿ. ಅಲ್ಲಿ ನಾವು ಅಣುಸ್ಥಾವರ ಹಾಕಿ ಆ ಕಾಳಿ ನದಿ ಹಾಳು ಮಾಡಿ, ಸಮುದ್ರ ಹಾಳು ಮಾಡಿ ಜನರನ್ನ ಒಕ್ಕಲೆಬ್ಬಿಸಿ, ಯಾಕಂತಂದ್ರೆ ಆವಾಗ ಇವನ್ ನ್ಯೂಕ್ಲಿಯರ್ ರೇಡಿಯೇಷನ್ ಡೋಸ್ ಏನಿದೆ ಅದು ಕಂಟ್ರೋಲ್ ಮಾಡ್ಬೇಕಾಗತ್ತೆ. ರೇಡಿಯೇಷನ್ ಅದು ಹೆಚ್ಚಿಗೆ ಆದ್ರೆ ಅದು ಗೊತ್ತಾಗದಲ್ಲ. ಆಮೇಲೆ ಹೆವಿ ನೀರು ಏನು ಸಿಕ್ಕಾಪಟ್ಟೆ ಫ್ಲೋ, ಆ ಫ್ಲೋ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ದಟ್ ವಿಲ್ ಗೋ ಇನ್ ಟು ದ ರಿವರ್, ಹಾಟ್ ವಾಟರ್. ದಟ್ ರಿವರ್ ಇಸ್ ಜಾಯ್ನಿಂಗ್ ದ ಸಿ ಒಳಗೆ ಫಿಶ್ ಎಲ್ಲ ಹಿಡಿತಾರೆ. ಅಂದ್ರೆ ಆ ಕಾಲಕ್ಕೆ ಆ ತರ ಇತ್ತು. ನಾವು ಇವತ್ತು ನಾನು ಅನೇಕ ಸೈಂಟಿಸ್ಟ್ ಭೇಟಿ ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಸಾಕಷ್ಟು ಪ್ರಕ್ರಿಯೆ ಈಗ ಹುಟ್ಟಿದಾವೆ, ಸಾಕಷ್ಟು ಪ್ರಗತಿ ಆಗಿದೆ ನ್ಯೂಕ್ಲಿಯರ್ ಇದೊಳಗೆ, ಮತ್ತೆ ಅದೇ ಮಾಲಿನ್ಯ ಇಲ್ಲ ಅವ್ರು ಹೇಳೋದು. ಅದರಿಂದ ಮಾಲಿನ್ಯ, ನಾ ಹೇಳಿದೆ ಅಲ್ಲಪ್ಪ, ತ್ಯಾಜ್ಯ ಏನ್ ಮಾಡ್ತೀರಿ? ಮಾಲಿನ್ಯ ಇರೋದು ತ್ಯಾಜ್ಯದಿಂದ ಬರೋದ್ರಲ್ಲಿ, ಬರೀ ಒಂದು ರೇಡಿಯೇಷನ್ ಅಷ್ಟೇ ಅಲ್ಲ.
ರೇಡಿಯೇಷನ್ ನೀವು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ತ್ಯಾಜ್ಯ ಇದೆ ಅಲ್ಲ, ಇಲ್ಲ ತ್ಯಾಜ್ಯ ಕೂಡ ನಾವು ಮತ್ತೆ ರೀಪ್ರೊಸೆಸಿಂಗ್ ಮಾಡ್ತೀವಿ, ಮತ್ತೆ ಪುನಃ ಅದನ್ನ ರೀಸೈಕಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತಿಗೂ ನನಗಿಲ್ಲ, ಅಥವಾ ಬಹಳ ಜನರಿಗೂ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಆ ಹೊತ್ತಿನಲ್ಲಿ ರಾಜಾರಾಮಣ್ಣ ಅವ್ರು ನಾವು ಕೇಳಿದ್ವಿ, ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನಿಮಗೆ ಸಾಕು, ಇಡೀ ದೇಶ ಅಥವಾ ಜಗತ್ತೇ ನಿಮಗೆ ಬಗ್ಗೆ ರೆಸ್ಪೆಕ್ಟ್ ಕೊಡ್ತದೆ, ನೀವು ಅಲ್ಲಿ ಒಂದು ಮನೆ ಕಟ್ಕೋತೀರಾ ಹೋಗಿ ಅಂತ ಕೇಳಿದ್ವಿ. ನಾವು ಸ್ವಲ್ಪ ಬಹಳ ಹುರುಪು ಎಲ್ಲ ಇದ್ವಿ, ನೀವು ಮನೆ ಕಟ್ಕೊಳ್ಳಿ, ಹಾಗಾದ್ರೆ ಅಲ್ಲಿ ರೇಡಿಯೇಷನ್ ಇಲ್ಲ ಅಂತಿರಲ್ಲ, ನೀವು ಕಟ್ಕೊಳ್ಳಿ. ಅವ್ರು ಸ್ವಲ್ಪ ಸಿಟ್ಟಿಗೆದ್ರು ನಮಗೆ, ರಾಮಕೃಷ್ಣ ಹೆಗಡೆ ಹೇಳಿದ್ರು, ಈ ತರ ಎಲ್ಲ ಮಾತಾಡ್ತಾರೆ. ಪಾಪ ಹೆಗಡೆ ಅವರು ಒಳ್ಳೆ ಮನುಷ್ಯ, ಪಾಪ ಅವರೆಲ್ಲ ಕೇಳಿದ್ರು ಕೂಡ ಒಂದ್ಸರ್ತಿ ಹೇಳಿದ್ರು, ಇಲ್ಲ ಸುರೇಶ್ ಬಹಳಷ್ಟು ನಮ್ಮ ವಿರುದ್ಧವಾಗಿ ಹೋದ್ರ ನಿಜ, ಆದ್ರೆ ಅವ್ನ ಪ್ರಿನ್ಸಿಪಲ್ ಬಿಡ್ಲಿಲ್ಲ ಅಂತ. ನನ್ನ ಪ್ರಿನ್ಸಿಪಲ್ ಬಗ್ಗೆ ಇದ್ದ, ಆದ್ರಿಂದ ಐ ವಿಲ್ ಅಡ್ಮೈರ್ ಹಿಮ್ ಅಂತ. ವೆರಿ ನೈಸ್. ಆತರ ಜೆ.ಎಚ್. ಪಟೇಲು ಆದ್ರೆ, ಜೆ.ಎಚ್. ಪಟೇಲ್ ಆಲ್ಸೋ ಗುಡ್ ಮ್ಯಾನ್. ಇವ್ರು ಯಾರು ಕಮ್ಯುನಲ್ ಆಗಿ ಇನ್ನೊಂದಾಗಿ ಎನ್ನೆಂದು ಬಿಹೇವ್ ಮಾಡಿದ್ರು. ನಾನು ಜೆ.ಎಚ್. ಪಟೇಲ್ ಅವ್ರಿಗೆ ನನ್ನ ನೆನಪಿದೆ, ಪಶ್ಚಿಮ ಘಟ್ಟದಲ್ಲಿ ರಾಮನಗರ ಹತ್ರ ಒಂದು ದೊಡ್ಡ ಇಂಡಸ್ಟ್ರಿ ಹಾಕ್ಬೇಕು ಅಂತ, ಒಂದು ದೊಡ್ಡ ಇಂಡಸ್ಟ್ರಿ, ಕಾರ್ಬನ್ ಕೋಕ್ ಫ್ಯಾಕ್ಟ್ರಿ. ಕಾರ್ಬನ್ ಕೋಕ್ ಅಂದ್ರೆ ಅದಕ್ಕೆ ಸಾಕಷ್ಟು ನೀರು ಬೇಕು, ಮತ್ತೆ ಅದಕ್ಕೆ ಬಹಳ ಪೊಲ್ಯೂಷನ್ ಇದೆ. ರಾಮನಗರ ಇದು ಫುಲ್ ಆಫ್ ಫಾರೆಸ್ಟ್. ಅಲ್ಲಿ ಒಬ್ಬ IAS ಆಫೀಸರ್ ಹೋಗಿ ಒಂದು 100 ಎಕರೆ 50 ಎಕರೆ ಕಾಡು ಕಡಿದ್ಬಿಟ್ಟು ನಿಮ್ಗೆ ಇಂಡಸ್ಟ್ರಿ ಕೊಡ್ತೇನೆ ಅಂತ ಮುಂದಾದ. ನನಗೆ ಅಲ್ಲಿ ಜನ ಹೇಳಿದ್ರು, ಸರ್ ನಮ್ಗೆ ಯಾರು ಕರೆಯೋದೇ ಇಲ್ಲ, ಇವರು ಕನ್ಸಲ್ಟೇಷನ್ ಮೀಟಿಂಗ್ ಮಾಡಬೇಕು, ಲೋಕಲ್ ಮೀಟಿಂಗ್ ಮಾಡಬೇಕು, ಅದರಲ್ಲಿ ಪಂಚಾಯತ್ ರಾಜ್ ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ನಮ್ಮನ್ನು ಕರಿಬೇಕು, ನಮ್ಮನ್ನ ಯಾರು ಕರೀದೇ ಇಲ್ಲ, ಏನೋ ಮೀಟಿಂಗ್ ಆಯ್ತು ಅಂತ ಹೇಳ್ತಿದ್ದಾರೆ. ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾಗೆ ಆ ಹೊತ್ತಿನಲ್ಲಿ ಒಂದು ಇದು ಬರೆದೆ, ಅಲ್ಲಿ ಆರ್ಟಿಕಲ್ ಬರೆದೆ, ಭೀಮ್ಗಢ ಅಂತಿದೆ, ಅಲ್ಲಿ ನಮ್ಮಂದು ಹೋದ್ರೆ ಭೀಮ್ಗಢಲ್ಲಿ ರಾಟಿಂಗ್ಟನ್ ಬ್ಯಾಟ್ಸ್ ಅಂತ 1932 ಒಳಗೆ ರಾಟನ್ ಬಂದ ಸ್ವಿಟ್ಜರ್ಲೆಂಡ್ ಇಂದ. ಅವನು ಇಲ್ಲಿ ಬ್ಯಾಟ್ಸ್ ಅಂದ್ರೆ ನಮ್ಮ ಕಪ್ಪು ಬಾವಲಿಗಳು ಅದು ಎಷ್ಟು ಸುಂದರವಾಗಿ, ಎಷ್ಟು ದೊಡ್ಡ ಬಾವಲಿಗಳು, ಅದ್ರ ಬಗ್ಗೆ ಸ್ಟಡಿ ಮಾಡಿದ, ಸಂಶೋಧನೆ ಮಾಡಿದ. ಅದು ಎಂಡೆಮಿಕ್ ಇನ್ ಏಷ್ಯಾ ಓನ್ಲಿ ಟು ದಿಸ್ ರೀಜನ್, ಅಲ್ಲಿ ಮಾತ್ರ ಸಿಗ್ತವೆ ಅವು. ಅದ್ರ ಬಗ್ಗೆ ಸ್ಟಡಿ ಮಾಡಿದ, ಪಬ್ಲಿಷ್ ಮಾಡಿದ ಅವನು. ಅದಕ್ಕೆ ರಾಟಿಂಗ್ಟನ್ ಬ್ಯಾಟ್ಸ್ ಅಂತಾನೆ ಹೀಗೆ ಅದಕ್ಕೆ. ಸೊ ನಾ ಅದನ್ನೆಲ್ಲ ಬರೆದೆ. ಇಂಥದೆಲ್ಲ ಎಲ್ಲ ಇದ್ದಾಗ ಇಲ್ಲಿ ನಿಮಗೆ ಈ ಫ್ಯಾಕ್ಟ್ರಿ ತಂದ್ರೆ ಜನ ಮುಂದೆ ಎಲ್ಲಿ ಹೋಗ್ತಾರೆ? ಆಮೇಲೆ ಅಲ್ಲಿನ ಜನ ಎಬ್ಬಿಸಿ ಅವ್ರಿಗೆ ಈ ಗೋವಾ ರೋಡ್ಗೆ ಒಂದು ಇದು ಜಾಗ ಕೊಟ್ರು. ಯಾಕಂದ್ರೆ ಅವ್ರಿಗೆ ಏನೋ ಕಾಡು ಕಡ್ದಿದ್ದಿಲ್ಲ, ನಿಮ್ ಸಲುವಾಗಿ ಕಡಿದಿದ್ದೇವೆ ಅಂತ. ನೋಡ್ರಿ, ಕಾಡು ಕಡಿದ ಮೇಲೆ ಅಲ್ಲಿ ದೊಡ್ಡ ದೊಡ್ಡ ಗಿಡ ಇರ್ತವೆ, ಬೇರು ಎಷ್ಟು ಗಟ್ಟಿ ಇರ್ತದೆ, ಮಣ್ಣು ಇಷ್ಟು ಇದು ಇರ್ತದೆ, ಅಲ್ಲಿ ನೀವು ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮಾಡ್ಬೇಕಂದ್ರೆ 50-60 ವರ್ಷ ಹೋಗ್ಬೇಕು. ನೆಳೆ ಬಿದ್ದು 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 ಅದು ಹದ ಆಗಿ ಮಣ್ಣು, ಅದಾದ್ಮೇಲೆ ನಿಮ್ಗೆ ಅಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ರೆ ಹಾಗೆ ನಮ್ಮ ಕಾಡು ತಗೊಂಡು ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಆಗೋದೇ ಇಲ್ಲ. ಅದು ಈ ರೀತಿ ಮಾಡಿದಾಗ ಪಾಪ ಅವರು ರೋಡ್ ಬದಿಗೆಲ್ಲ ಹೋಗಿ ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡಿದ್ರು, ಅಲ್ಲೇ ಇದ್ರು. ಅಲ್ಲೆಲ್ಲ ಟ್ರಕ್ಸ್ ಬರ್ಲಿಕ್ಕೆ ಶುರು ಆಯ್ತು. ಇವರೆಲ್ಲ ಸಣ್ಣವ್ರಿಗೆ ಇನ್ಕಮ್ ಬೇಕಲ್ಲ, ಒಂದೇನೋ ಚಾ ಮಾರೋದು ಅಥವಾ ಏನೋ ಬಿಡಿ ಮಾಡೋದು ಇಂಥ ಮಾರೋದು ಶುರು ಮಾಡಿದ್ರು. ಅವ್ರು ಸಣ್ಣ ಸಣ್ಣ ಹುಡುಗಿಯರು ಇರ್ತಾರಲ್ಲ, ಸ್ವಲ್ಪ ಚೆನ್ನಾಗಿದ್ದು ಹುಡುಗಿಯರು, ಈ ಟ್ರಕ್ ಡ್ರೈವರ್ಸ್ ಎಲ್ಲ ಮಜಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೆಲ್ಲ ಆಯ್ತದು, ನಾವು ಹುಡುಕಿದ್ವಿ. ಆಮೇಲೆ ಗೋವಾಕ್ಕೆ ಕರ್ಕೊಂಡು ಹೋಗೋರು ಅವ್ರನ್ನ. ಎಷ್ಟೋ ಗೊತ್ತಾಗಿಲ್ಲ ಪಾಪ ಅವ್ರಿಗೆ ಏನಂತ. ಬಹಳ ವಿಚಿತ್ರವಾಗಿ ಆಗ್ತದೆ ಡೆವಲಪ್ಮೆಂಟ್. ಈ ಡೆವಲಪ್ಮೆಂಟ್ ನಮ್ಮಲ್ಲಿ ಸುಮ್ಮನೆ ಬರೋದಲ್ಲ, ಬರೀ ಜಾಗ ಕೊಟ್ವಿ ಅಂತಲ್ಲ. ಡೆವಲಪ್ಮೆಂಟ್ ಆದಾಗ ಅಲ್ಲಿ ಜನ ಎಲ್ಲಿ ಹೋಗ್ತಾರೆ, ಹೇಗೆ ಬದುಕ್ತಾರೆ, ಅಲ್ಲಿ ಈಗ ಎಲ್ಲೂ ನಾವು ಡ್ಯಾಮ್ ಕಟ್ತೀವಿ. ನೀವು ಈಗ ನೋಡಿ, ಧಾರವಾಡ ಹತ್ರ ಹಿಡ್ಕಲ್ ಡ್ಯಾಮ್ ಕಟ್ಟೋರು ಇಲ್ಲಿ ಧಾರವಾಡನಲ್ಲಿ ಬಂದಾರೆ. ಎಷ್ಟೋ ವರ್ಷ ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಏನು ಈ ಸರ್ಕಾರಕ್ಕೆ ಬೇಕಂತ ನಮ್ಮನ್ನು ಎಬ್ಬಿಸ್ತಾರೆ. ಅವ್ರು ಹೇಗಿರ್ತಾರೆ? ಶ್ರೀಮಂತರು ಹೋಗ್ತಾರ ಹತ್ರ ಇಲ್ಲ, ಅವ್ರಿಗೆ ಎಲ್ಲಿ ಬೇಕೋ ಅವ್ರು ದೊಡ್ಡ ಮೊತ್ತ ಮನೆ. ಸೊ ಇದು ವಿಚಾರ ಮಾಡ್ಬೇಕು ನಾವು. ಅದರಿಂದ ಡೆವಲಪ್ಮೆಂಟ್ ನೀವು ಕೇಳಿದ್ರಲ್ಲ, ಡೆವಲಪ್ಮೆಂಟ್ ಅಂದ್ರೆ ಏನು? ಡೆವಲಪ್ಮೆಂಟ್ ಎಲ್ಲರಿಗೂ ಅದು ಮುಟ್ಬೇಕಲ್ಲ. ಡೆವಲಪ್ಮೆಂಟ್ ಬೆನಿಫಿಟ್ಸ್ ಏನಿದಾವೆ, ಅದರ ಪ್ರತಿಫಲ ಎಲ್ಲರಿಗೂ ಮುಟ್ಟಬೇಕು. ಬರೀ ಸ್ವಲ್ಪ ಜನಕ್ಕೆ ಬರ್ತದೆ, ಅದು ನೀವು ದೊಡ್ಡ ಶ್ರೀಮಂತರಾಗ್ತೀರಿ, ಒಳ್ಳೆ ಒಳ್ಳೆ. ಅಲ್ಲ ಸರ್, ಈಗ ಎಲ್ಲೋ ಒಂದು ಫ್ಯಾಕ್ಟ್ರಿ ಆಗ್ತಿದೆ ಅಥವಾ ಅಣೆಕಟ್ಟು ಆಗ್ತಿದೆ, ಮತ್ತೊಂದೇನೋ ಆಗ್ತಿದೆ ಅಂತಂದ್ರೆ ಅಲ್ಲಿ ಎಲ್ಲಾ ವರ್ಗದವ್ರು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತಲ್ವಾ? ಅವ್ರಿಗೇನೋ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತಲ್ವಾ? ಹೌದು. ಅಲ್ಲಲ್ಲ, ಈಗ ಫಾರ್ ಇನ್ಸ್ಟೆನ್ಸ್ ನೋಡಿ, ಈಗ ಆರೆ ಮನೆಯ ಸಿನಿಮಾ ಇದೆಲ್ಲ, ನಾನು ಸುಮಾರು ಒಂದು 15-20 ದಿವಸ ಅಲ್ಲಿ ಇದ್ದೆ.
ಬಿಡದಿ ಹತ್ರ. ಆ ದೊಡ್ಡ ಕೆರೆ ಇಡೀ ಬೆಂಗಳೂರಿಗೆ ಅತಿ ದೊಡ್ಡ ಕೆರೆ ಅದು. ಅದ್ರ ಹೆಸರು ನೆನಪಾಗ್ತಾ ಇಲ್ಲ. ಎನಿವೆ, ಆ ಕೆರೆ ಇಷ್ಟು ಸುಂದರವಾಗಿತ್ತು. ಅಲ್ಲೇ ನಮ್ದು ಶೂಟಿಂಗ್ ಎಲ್ಲ ಮಾಡಿದ್ರು. ಅಲ್ಲಿ 2-3 ಸತಿ ನಮ್ಮ ಬೋಟ್ ಒಳಗೆ ಬಿದ್ದು ಅಲ್ಲೇ ನೀರು ಕುಡಿದು ಎಲ್ಲ ಮಾಡಿದೆ, ಏನೂ ಆಗಿದೆ. ಯಾಕಂದ್ರೆ ಆ ನೀರು ಕುಡಿತಾ ಇದ್ರು, ಆ ನೀರಿಂದ ತರಕಾರಿ ಬೆಳೀತಾ ಇದ್ರು. ಹಣ್ಣು, ಹಪ್ಪಳ, ಬಾಳೆಹಣ್ಣು, ರಾಗಿ, ಆಮೇಲೆ ಜೋಳ, ಅನೇಕ ರೀತಿಯಿಂದ ಎಲ್ಲ ಬೆಳೀತಾ ಇದ್ರು. ಒಳ್ಳೆ ಮನೆಗಳನ್ನು ಕಟ್ಕೊಂಡು ಬಹಳ ನೆಮ್ಮದಿಯಿಂದ ಇದ್ದಂಥ ಜನ ನಾನು ನೋಡಿದ್ದೇನೆ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಯಿತು, ಹಿಟ್ ಆಯಿತು. ಅದಾದ್ಮೇಲೆ ಒಂದು ಸರ್ತಿ ನೋಡ್ತೇನೆ, ಒಂದು 4-5 JCBಗಳು ಬಂದು ಅಲ್ಲಿ 2-3 ಕಿಲೋಮೀಟರ್ ಆಚೆಗೆ ಅಲ್ಲೆಲ್ಲ ಗಿಡ ಕಿತ್ತಿ ಎಲ್ಲ ಮಾಡಿ ಎಲ್ಲ ಸಭಾ ಚೆಕ್ ಮಾಡ್ಲಿಕ್ಕೆ. ನಾನು ಯಾಕೆ ಇದು ಏನಾಗ್ತದೆ ಇಲ್ಲಿ ನಮ್ಗೆ ಗೊತ್ತಿಲ್ಲ ಸರ್, ಇದು ಇಂಡಸ್ಟ್ರಿ ಅವ್ರು ತಗೊಂಡಾರೆ ಇರುತ್ತೆ. ಅವಾಗ ಚಂದ್ರಶೇಖರ್ ಅಂತ ಚೀಫ್ ಜಸ್ಟಿಸ್ ಇದ್ರು. ಅವ್ರು ನನ್ನ ಮೇಲೆ ಸ್ವಲ್ಪ ಭಕ್ತಿ ಇತ್ತು ಅವ್ರಿಗೆ. ಅದು ಬಹಳ ಒಳ್ಳೆ ವಿಷಯ, ಗಾಂಧಿ ತರ ಅವರು ಚೀಫ್ ಜಸ್ಟಿಸ್. ನಾವು ಅವ್ರ ಮನೆಗೆ ಹೋದೆ, ಸರ್ ಹಿಂಗಿದೆ, ಮತ್ತೆ ನಾನು ಸಿನಿಮಾದಲ್ಲಿ ಮಾಡ್ತಿದ್ದೆ, ಈಗ ನೋಡಿ 2 ಕಿಲೋಮೀಟರ್ ಆಚೆಗೆ ಎಲ್ಲ ಈ ತರ ಮಾಡ್ತಿದ್ದಾರೆ, ನೀವು ಬಂದ್ರೆ ನಾ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಬಾಬಾ ಕರ್ಕೊಂಡು ಹೋಗಿ, ಅವ್ರು ಕರ್ಕೊಂಡು ಹೋಗಿ ತೋರಿಸಿದೆ, ಅಲ್ಲೆಲ್ಲ ಮಾಡ್ತಾರೆ. ಅವ್ರು ಕೇಳಿದ್ರು, ಯಾಕಪ್ಪ ಏನಾಗ್ತಾ ಇದೆ? ಇಲ್ಲ ಸರ್, ನಮಗೆ ಇಂಡಸ್ಟ್ರಿ ಅವರು ಒಬ್ರು ಇಂಜಿನಿಯರ್ ಹೇಳಿದ, ನಮ್ಮ ಇಂಡಸ್ಟ್ರಿಯಿಂದ ಇದು ಬಂದಿದೆ, ಸೊ ನಾವು ಅದನ್ನ ಕಿತ್ತಾ ಇದ್ದೀವಿ. ಅವ್ರೇನು ಹೇಳಿದ್ರು, ನಾನು ಲೆಟರ್ ಕೊಡ್ತೇನೆ, ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೋಗಿ ಭೇಟಿ ಆಗೋದು. ಸೊ ನಾ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೋದೆ. ಆಮೇಲೆ ಹೇಳಿದೆ, ಸರ್ ನೀವು ಅಂತ ಅಷ್ಟು ದೊಡ್ಡ ಕೆರೆ, ಇಡೀ ಬೆಂಗಳೂರಿನ ದೊಡ್ಡ ಕೆರೆ, ಬ್ರಿಟಿಷರು 1942 ಒಳಗೆ ಅದನ್ನ ಕುಡಿಯುವ ನೀರಿನ ಡ್ರಿಂಕಿಂಗ್ ವಾಟರ್ ರಿಸರ್ವಾಯರ್ ಮಾಡಿದ್ರು. ನೀವು ಅಲ್ಲಿ ದೊಡ್ಡ ಇಂಡಸ್ಟ್ರಿ ಹಾಕಿ, ಆಮೇಲೆ ಅಲ್ಲಿ ಇನ್ನೂ 4-5 ಇಂಡಸ್ಟ್ರಿ ಬರ್ತಾವ, ಅದ್ರ ಸಣ್ಣ ಪುಟ್ಟ ಎನ್ಸಿಲರಿ ಇಂಡಸ್ಟ್ರಿ ಬರ್ತಾವೆ, ಹಿಂಗೆಲ್ಲ ಮಾಡಿದ್ರೆ ಹೆಂಗ? ಅಲ್ಲಪ್ಪ, ಪ್ರತಿಯೊಂದಕ್ಕೆ ನೀವು ಪರಿಸರ ಅಂತಂದ್ರೆ ಹೇಗೆ? ನಮ್ಮ ವಿಧಾನಸೌಧ ಸ್ಯಾಲ್ರಿ ಕೊಡ್ತೀರಿ ನೀವು? ನಮ್ಮ ವಿಧಾನಸೌಧ ಜನ ಇದ್ದಾರೆ, ಸ್ಯಾಲ್ರಿ ಕೊಡ್ತೀರಿ ನೀವು? ಅಲ್ಲ ಸರ್, ಸ್ಯಾಲ್ರಿ ಕೊಡ್ತೀರಿ ಅಂತಂದ್ರೆ ನೀವು ಹಂಗಾರೆ ಎಲ್ಲಾನು ಗಿಡ ಕಡಿದು ಕಾಡು ಕಡಿದು ಬಿಡ್ರಿ. ನಾನು ಹೇಳಿದೆ, ಸರ್ ನಾನು ಇಂಡಸ್ಟ್ರಿ ವಿರುದ್ಧ ಅಲ್ಲ, ಇಂಡಸ್ಟ್ರಿ ಹಾಕಿ, ಆದ್ರೆ ಜಾಗ ಏನಿದೆ ಅಲ್ಲ ಅದನ್ನ ಕನ್ಸಿಡರ್ ಮಾಡಿ. ನಮಗೆ ಅಲ್ಲಿ ಕೆರೆ ಇದೆ, ಕೆರೆ ನೀರ್ ಬೇಕು, ಕೆರೆ ನೀರಿನ ತರಕಾರಿ ಬೆಳಿತಾರೆ, ಅಲ್ಲೇ ಜನ ಇರ್ತಾರೆ ಅಲ್ವೇ? ಅಲ್ಲೇ ಜನ ಇರ್ತಾರೆ, ಸುಖದಿಂದ ಇರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಕುಡಿಯೋ ನೀರು ನೀವು ಕೇಳಲ್ಲ, ಜಾಬ್ ಕೇಳಲ್ಲ, ಅಗ್ರಿಕಲ್ಚರ್ ಸಬ್ಸಿಡಿ ಕೇಳಲಿಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ನೀವು ವಿಚಾರ ಮಾಡಬೇಕು. ನಾಳೆ ನೀವು ಅದು ಕೊಟ್ರಿ, ಕೆರೆ ಎಲ್ಲ ಹಾಳಾಗಿ ಹೋಗ್ತು, ಕೆರೆ ನೀರು ಕುಡಿಲಿಕ್ಕೆ ನೀವು ಟ್ಯಾಂಕರ್ ಕಳಿಸ್ಬೇಕು ನೀರು, ಅಂತ ಪರಿಸ್ಥಿತಿ ಬರುತ್ತೆ. ಆಮೇಲೆ ಯುವಕರು ಬರ್ತಾರೆ, ಅವ್ರಿಗೆ ಜಾಬ್ ಕೊಡಬೇಕು, ಅವ್ರ ಮನೆ ಕೊಡಬೇಕು. ಹೀಗೆ ಆಗಿದ್ದು ಬೆಂಗಳೂರಿಗೆ. ಹೊತ್ತು ನಾನು ನೋಡಿದ್ದೇನೆ ಅನೇಕ ಸತೆ, ಎಷ್ಟೋ ಕಡೆಗೆ. ಪಾಪ ನಾನು ಇವತ್ತಿನ ನೆನಪಿದೆ, ಮಂಗಳೂರಲ್ಲಿ ಒಂದು ಸತೆ ಒಂದು ಎಂಟೈರ್ ಫ್ಯಾಮಿಲಿ, ಅವ್ರು 13-14 ಎಕರೆ ಭೂಮಿ ರಾಯಚೂರು ಹತ್ರ. ಯಾಕೆ ಮತ್ತೆ ಇಲ್ಲಿ ಮಾಡಿದ್ರಿ? ಸರ್, ಒಂದು 3-4 ಸತೆ ನಾವು ಕೆರೆ ಸ್ವಲ್ಪ ನೀರು ಬರಲಿಲ್ಲ, ಆಮೇಲೆ ಮಳೆ ಆಗಲಿಲ್ಲ, ನಾವು ಮತ್ತೆ ಹೆಂಗೆ ಬದುಕೋದು? ಸೊ ಅದರಿಂದ ಇಲ್ಲಿ ಬಂದು ಪೈಪ್ ಹಾಕ್ತಾ ಇದ್ದೇವೆ, ರೋಡ್ ಪೈಪ್ ಹಾಕೋದು. ಎಂಟೈರ್ ಫ್ಯಾಮಿಲಿ ಗಾರೆ ಕೆಲಸ ಮಾಡೋದು, ಬಿಲ್ಡಿಂಗ್ ಕೆಲಸ ಮಾಡೋದು, ಈ ರೀತಿ ವಿಚಾರ ಮಾಡ್ಬೇಕಾಗ್ತದೆ ಅಂತ ಹೇಳಿ ನಾನು. ನೀವು ನಾಳೆ ಕೆರೆಗಳನ್ನು ಹಾಳು ಮಾಡಿ, ಕಾಡು ಹಾಳು ಮಾಡಿ, ಅಲ್ಲೇ ನೀವು ಇಂಡಸ್ಟ್ರಿ ಹಾಕಿದ್ರೆ ಹಾಗೆ ಆಗಿದೆ. ಈಗ ರಾಣೆಬೆನ್ನೂರಿನ ಬೆಳಗಾಂವರೆಗೆ ಅಂತ ನಾನು ಹೇಳ್ತಾ ಇದ್ದಲ್ಲ, ಅದು ಅತಿ ಸುಂದರವಾದಂಥ ಮತ್ತು ಭೌಗೋಳಿಕವಾಗಿ ಪಾರಿಸರಿಕವಾಗಿ ಅತ್ಯುತ್ತಮವಾದಂಥ ಪ್ರದೇಶ. ಅದು 4 ಪರಿಸರ ಆವಾಸಗಳು ಒಂದನ್ನೊಂದು ಕೂಡಿದಾವೆ. ಓಕೆ, ರಾಣೆಬೆನ್ನೂರಿಂದ ಬೆಳಗಾವಿವರೆಗೂ 200 ಕಿಲೋಮೀಟರ್ಸ್, ಬಟ್ 45 ಕಿಲೋಮೀಟರ್ ಆಗಲ್ಲ. ಅದರಲ್ಲಿ 4 ಆವಾಸಗಳು, ಪರಿಸರ ಆವಾಸ ಇಕೋಸಿಸ್ಟಮ್ಸ್ ಕೂಡ್ತಾವೆ. ಯಾವ್ಯಾವ್ದು ಸರ್? ಒಂದು ಪಶ್ಚಿಮ ಘಟ್ಟ, ಅದು ಮುಗಿತಾ ಇದ್ದಂಗ ಕುರುಚಿಲ ಕಾಡು, ಅದು ಮುಗಿತಾ ಇದ್ದಂಗ ತೆಗ್ಗು ದಿನ್ನೆ ಪರಿಸರ ಶುರು ಆಗ್ತದೆ. ಈ ತೆಗ್ಗು ದಿನ್ನೆ ಇದ್ದದ್ದು ತೆಗ್ಗು ಪ್ರದೇಶ ಎಲ್ಲ ಕೆರೆಗಳಾದವು. ಅದಕ್ಕೆ ಸಾವಿರಾರು ಕೆರೆಗಳು, ಹಾನಗಲ್ಲು ಅತ್ಲಾಗೆಲ್ಲ ಅವೆ. ಅದ್ರ ಪೂರ್ವದಲ್ಲಿ ಹುಲ್ಲುಗಾವಲು, ಸೊ ಡೆಕ್ಕನ್ ಪ್ಲಾಟು. ಸೊ ಈ ಡೆಕ್ಕನ್ ಪ್ಲಾಟು ಬಂದಿದ್ದು ಮತ್ತೆ 60-70 ಮಿಲಿಯನ್ ವರ್ಷಗಳ ಹಿಂದೆ. ಹೌದು. ಅಂದ್ರೆ ಗೊಂಡ್ವಾನಾ ಅಂತ ಏನಿತ್ತು ಲ್ಯಾಂಡ್, ಗೊಂಡ್ವಾನಾ ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಆಫ್ರಿಕಾ 3 ಸೇರಿ ಗೊಂಡ್ವಾನಾ 200 ದಶಲಕ್ಷ ವರ್ಷದ ಹಿಂದೆ ಕಾಂಟಿನೆಂಟಲ್ ಶಿಫ್ಟ್ ಆಯ್ತು. ಆದಾಗ ಇದು ಬೆಸಾಲ್ಟ್ ರಾಕ್ ವಾಸ್ ಫೌಂಡ್. ಬೆಸಾಲ್ಟ್ ರಾಕ್ ಎಟ್ ದ ಬಾಟಮ್. ಅದಕ್ಕೆ ನಮ್ ಧಾರವಾಡ ಶಿಸ್ಟ್ ರಾಕ್ ಅಂತಾರೆ. ಇದು ಬೆಸಾಲ್ಟ್, ಅದು ಡೆಕ್ಕನ್ ಪ್ಲಾಟೋ ಅದೆಲ್ಲ ಬರ್ತದೆ ಅದ್ರಲ್ಲಿ. ಸೊ ಈ ಡೆಕ್ಕನ್ ಪ್ಲಾಟೋ ಅಮೇಜಿಂಗ್ ಗ್ರಾಸ್ ಲ್ಯಾಂಡ್. ಅಲ್ಲಿ ಪ್ರಾಣಿಗಳು ಇರೋದು ಬೇರೆ, ಅಲ್ಲಿ
ಅಲ್ಲಿ ನಿಮ್ಮ ರೆಪ್ಟೈಲ್ಸ್ ಇದೆ, ನಿಮ್ಮ ಹಾವು ಮಾಡಿದೆ, ಪಿಜನ್ಸ್ ಇದಾವೆ, ಆಮೇಲೆ ನರಿಗಳಿದಾವೆ, ಆಮೇಲೆ ಊಲ್ಫ್ ಇದೆ ಅಲ್ಲಿ. ಆಚೆಗೆ ಸ್ವಲ್ಪ ಕುರುಚಲು ಕಾಡು ಹೋದ್ರೆ ನಿಮ್ಗೆ ಚಿರತೆ ಸಿಗುತ್ತದೆ. ಅದರಿಂದ ಆಚೆಗೆ ಹೋದ್ರೆ ಹುಲಿ ಮತ್ತೆ ಇಂಥವೆಲ್ಲ ಪ್ರಾಣಿಗಳು ಪಶ್ಚಿಮ ಘಟ್ಟದಲ್ಲಿ. ಸೊ ಈ 4 ಪಶ್ಚಿಮ ಘಟ್ಟದ ಪ್ರಾಣಿ ಸಂಕುಲ ಮತ್ತೆ ಸಸ್ಯ ಸಂಕುಲ ಎರಡು ಬೇರೆ ಇರೋದ್ರಿಂದ ಅದರಿಂದ ಬಿದ್ದಂತಹ ಎಲೆಗಳು ಇನ್ನೊಂದು ಹಿಕ್ಕಿ ಪಕ್ಕಿ ಅದು ಪೌಷ್ಟಿಕಾಂಶ, ಅಮೇಜಿಂಗ್ ಪೌಷ್ಟಿಕಾಂಶಗಳು ನಮ್ಮ ಇದಕ್ಕೆ ನೆಲಕ್ಕೆ ಕೊಟ್ಟು ಸುಮಾರು ವಿಚಾರ ಮಾಡಿ. ಆದ್ರಿಂದ ಅಲ್ಲಿ ರೈತರು ಎಂದೆಂದೂ ನಮ್ಮ ರಸಗೊಬ್ಬರ ಯೂಸ್ ಮಾಡ್ತಿರ್ಲಿಲ್ಲ, ಫರ್ಟಿಲೈಸರ್ಸ್. ಆ ಮಣ್ಣೆ ಅಷ್ಟು ಫಲವತ್ತತೆಯಿಂದ ಇತ್ತು, ಫಲವತ್ತತೆ ಇಷ್ಟಿತ್ತು. ಅದರಿಂದನೇ ನಮ್ಮ ಜೋಳ, ಬ್ಯಾಡಗಿ ಮೆಣಸಿನಕಾಯಿ, ಧಾರವಾಡ ಪೇಡ, ಬೆಳಗಾಂ ಕುಂದ, ಆಮೇಲೆ ಅಲ್ಲಿ ಸೌತೆಕಾಯಿ, ಹೀರೆಕಾಯಿ, ಬದನೆಕಾಯಿ. ಉತ್ತರ ಕರ್ನಾಟಕ ತರಕಾರಿ ಟೇಸ್ಟೇ ಬೇರೆ ಸರ್. ಅಲ್ಲಿ ಟೇಸ್ಟ್ ಬೇರೆನೆ. ಧಾರವಾಡ ಒಳಗೆ ಧಾರವಾಡ ಪೇಡ ಬಾಬು ಸಿಂಗ್ ಮಾಡ್ತಿದ್ರು. ಆ ಬಾಬು ಸಿಂಗ್ ಮೊಮ್ಮಕ್ಕಳಿದ್ದಾರೆ. ನಾವು ಅವ್ರು ಕೇಳೋರು, ಅಲ್ಲಪ್ಪ ಎಲ್ಲರೂ ನಿಮ್ಮ ಅಂಗಡಿಗೆ ಬಂದು ಏನು ಕ್ಯೂ ಹತ್ತಿ ನಿಂತು ಪೇಡ ತಗೋತಾರಲ್ಲ, ಯಾಕೆ? ಇಲ್ಲ ಸರ್, ನಮ್ಮ ಅಜ್ಜ ಹೇಳ್ತಿದ್ದ, ಇಲ್ಲಿ ಆಕಳು ಅಂದ್ರೆ ಹಸು, ಈ ಹಸು ಏನ್ ನೀರು ಕುಡಿತದೆ, ಆಮೇಲೆ ಇಲ್ಲಿ ಹುಳು ತಿಂತದೆ, ಅದು ತಿನ್ನೋದ್ರಿಂದ ಅದ್ರ ಹಾಲಿಗೆ ಒಂದು ಫ್ಲೇವರ್ ಇದೆ ಸರ್, ಒಂದು ಫ್ಲೇವರ್ ಹೇಳ್ತಾರೆ. ಇದನ್ನ ಯಾರು ಹೇಳಿರ್ಲಿಲ್ಲ ಸರ್ ಆಕ್ಚುಲಿ ಇಲ್ಲಿವರೆಗೂ. ಅದಕ್ಕೆ ಒಂದು ಫ್ಲೇವರ್ ಇದೆ ಸರ್. ಅದು ಹೇಳಿದ ನಮ್ಮಪ್ಪ ನಮ್ಮ ಅಜ್ಜ ಬಂದದ್ದು ಉತ್ತರ ಪ್ರದೇಶದಿಂದ. ಉತ್ತರ ಪ್ರದೇಶದಿಂದ ಸಾಕಷ್ಟು ಮಧ್ಯಪ್ರದೇಶ ಅಲ್ಲಿ ಇಲ್ಲಿ ಓಡಾಡಿ ಇಂಥ ಹಾಲಿಗೆ ಇರುವಂತಹ ಒಂದು ಸುವಾಸನೆ, ಒಂದು ಸಣ್ಣ ಫ್ಲೇವರ್, ಅದನ್ನು ಕಂಡು ಹಿಡಿದು ಅದ್ರ ಮೇಲೆ ಪೇಡೆ ಮಾಡ್ಲಿಕ್ಕೆ ಶುರು ಮಾಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಎಷ್ಟು ಅದು ಜಾಬ್ ಕೊಡ್ತದೆ, ಎಷ್ಟು ಅದೇ ಕುಂದ, ಬೆಳಗಾಂ ಕುಂದ. ಅಂದ್ರೆ ಒಂದ್ ಹಸು ಅಲ್ಲಿನ ಹುಲ್ ತಿಂದ್ರೆ ಆ ಹುಲ್ಲಿನಿಂದ ಬರೋ ಪೌಷ್ಟಿಕಾಂಶ ಸಿಕ್ಕು ಬರೋ ಹಾಲಲ್ಲಿ ಆ ಫ್ಲೇವರ್ ಇರುತ್ತೆ ಅಂತ. ವೆಲ್ ಸೆಡ್. ಸೊ ನಮ್ಮ ಅರ್ತ್ ಇಸ್ ಸೋ ವಂಡರ್ಫುಲ್. ವಿಚಾರ ಮಾಡ್ಬೇಕು ನಾವು ಹೇಗೆ ನಮ್ಮ ನೆಮ್ಮದಿಯ ಬದುಕಿಗೆ ಪಶ್ಚಿಮ ಘಟ್ಟ ಎಷ್ಟು ಅನಿವಾರ್ಯವಾಗಿದೆ. ಬಹಳ ಅನಿವಾರ್ಯವಾಗಿದೆ. ಅದು ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ.